ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದರ್ಶನ್ಗೂ ಡಿಜಿಪಿ ಕೊಟ್ರು ಶಾಕ್. ಅಲೋಕ್ ಕುಮಾರ್ ತರಾಟೆಗೆ ಅಸಲಿ ಸತ್ಯ ಬಾಯ್ಬಿಟ್ರ ಪ್ರಜ್ವಲ್ ರೇವಣ್ಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಲ್ಲ ಅಂದ್ರೆ ಒಂದು ಅವಾಂತರ ಸೃಷ್ಟಿ ಆಗ್ತಾ ಇದೆ. ತಾವು ಮಾಡಿದ ತಪ್ಪಿಗೆ ಇದೀಗ ಮತ್ತೊಬ್ಬರನ್ನ ಸಿಲುಕಿಸುವಂತಹ ಕೆಲಸ ಕೂಡ ನಡೀತಾ ಇದೆಯಾ? ಹೌದು, ಅಂತಹದ್ದೇ ಕೆಲಸ ಇದೀಗ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಕೈದಿಗಳ ಪಾಲಿಗೆ ಒಂದು ಕಡೆ ಸೆರೆಮನೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಒಂದು ಕಡೆ ಸೆರೆಮನೆ ಆಗೋ ಬದಲು ಅರಮನೆ ಆಗ್ತಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಇದರ ನಡುವೆ ಇದೀಗ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಆಗಿದ್ದು ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಈ ಘಟನೆ ಬಳಿಕ ಡಿಜಿಪಿ ಅಲೋಕ್ ಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಟ ದರ್ಶನ್ ಹಾಗೂ ಪ್ರಜ್ವಲ್ ರೇವಣ್ಣ ಇಬ್ಬರ ಬ್ಯಾರಕ್ಗೂ ತೆರಳಿ ತಪಾಸಣೆ ನಡೆಸಿದ್ದು, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ತರಾಟೆ ಕೂಡ ತೆಗೆದುಕೊಂಡಿದ್ದಾರೆ. ಪ್ರಜ್ವಲ್ ಸೆಲ್ಗೆ ಮೊಬೈಲ್ ಹೇಗೋಯ್ತು? ಇದು ಪ್ರಮುಖವಾದಂತಹ ಪ್ರಶ್ನೆ. ನೋಡಿ, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ದಿಢೀರಂತ ಭೇಟಿ ಕೊಟ್ಟಂತಹ ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ಅವರು ಮೊದಲು ಜೈಲು ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರಾಗೃಹದಲ್ಲಿ ಸುಮಾರು 5 ತಾಸು ಭದ್ರತಾ ವ್ಯವಸ್ಥೆ ತಪಾಸಣೆ ನಡೆಸಿದ ಡಿಜಿಪಿ ಅವರು ಇಷ್ಟೆಲ್ಲ ಜಾಗೃತಿ ವಹಿಸಿದ್ರು ಪ್ರಜ್ವಲ್ ಸೆಲ್ಗೆ ಮೊಬೈಲ್ ಹೇಗೆ ಪೂರೈಕೆ ಆಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಅಲೋಕ್ ಕುಮಾರ್ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ನೋಡಿ, ಇಲಾಖೆ ಗೌರವ ಹೆಚ್ಚಿಸುವುದಕ್ಕೆ ಕೆಲವರು ಒಂದು ಕಡೆ ಶ್ರಮಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಮರ್ಯಾದೆ ಕಳೆಯುವ ಕೃತ್ಯದಲ್ಲಿ ಕೆಲವರು ನಿರತರಾಗಿದ್ದಾರೆ. ಇದೇ ರೀತಿ ಕೃತ್ಯ ಎಸಗ್ತಾ ಇರುವಂಥವರನ್ನ ಅಥವಾ ಕರ್ತವ್ಯ ಲೋಪ ಕಂಡು ಬಂದರೆ ಅಮಾನತಿಗಿಂತ ದೊಡ್ಡ ಕಠಿಣ ಕ್ರಮ ಎದುರಿಸಬೇಕಾಗುತ್ತೆ ಅಂತ ಅಲೋಕ್ ಕುಮಾರ್ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ದರ್ಶನ್ ಬ್ಯಾರಕ್ನಲ್ಲೂ ತಪಾಸಣೆ. ನೋಡಿ, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಆಗಸ್ಟ್ 14ನೇ ತಾರೀಕು ಅಂದರೆ ನಿನ್ನೆ ದಿಢೀರಂತ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿಯನ್ನು ಕೊಡ್ತಾರೆ. ಪ್ರಜ್ವಲ್ ಬ್ಯಾರಕ್ ಜೊತೆ ನಟ ದರ್ಶನ್ ಅವರ ಬ್ಯಾರಕ್ಗೂ ಡಿಜಿಪಿ ಭೇಟಿ ನೀಡಿ ತಪಾಸಣೆಯನ್ನು ಮಾಡಿದ್ದಾರೆ. ನಟ ದರ್ಶನ್ ಬ್ಯಾರಕ್ನಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಸಿಕ್ಕಿಲ್ಲ ಅಂತ ತಿಳಿದು ಬಂದಿದೆ. ಪ್ರಜ್ವಲ್ ರೇವಣ್ಣಗೆ ಡಿಜಿಪಿ ವಾರ್ನಿಂಗ್ ಕೊಟ್ಟು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮೊಬೈಲ್ ಹಿಡ್ಕೊಂಡು ಮಾತಾಡ್ತಿರೋ ವಿಡಿಯೋ ವೈರಲ್ ಆಗಿದೆ. ಹೀಗಾಗಿ ಪ್ರಜ್ವಲ್ ಅವರನ್ನ ಡಿಜಿಪಿ ಅಲೋಕ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮುಖಾಂತರ ತರಾಟೆಗೂ ಕೂಡ ತಗೊಂಡಿದ್ದಾರೆ. ನೀವು ಮಾಡೋ ತಪ್ಪಿಂದ ನಿಮಗೆ ಹೆಚ್ಚು ಕಾನೂನಾತ್ಮಕ ತೊಡಕು ಉಂಟಾಗುತ್ತೆ, ಕಾನೂನನ್ನ ಮೀರುವ ಪ್ರಯತ್ನ ಮಾಡಬೇಡಿ ಅಂತ ಅಲೋಕ್ ಕುಮಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟರು. ಅಲೋಕ್ ಮುಂದೆ ಪ್ರಜ್ವಲ್ ಹೇಳಿದ್ದೇನು? ಹಾಗಾದ್ರೆ ಮೊಬೈಲ್ ಬಳಸಿ ಸಿಕ್ಕಿಬಿದ್ದ ಪ್ರಜ್ವಲ್ ಅವರು ತಮ್ಮ ಮೇಲಿನ ಆರೋಪದ ಬಗ್ಗೆ ತುಟಿ ಬಿಚ್ಚಿಲ್ಲ. ಡಿಜಿಪಿ ಮುಂದೆ ಪ್ರಜ್ವಲ್ ರೇವಣ್ಣ ಕೈ ಕಟ್ಟಿಕೊಂಡು ನಿಂತಿದ್ರು ಎನ್ನಲಾಗಿದೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ರೌಡಿ ಬಳಿ ಇದ್ದ ಮೊಬೈಲ್ ಅನ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಬಳಸಿದ್ರು ಅಂತ ಕಾರಾಗೃಹ ಇಲಾಖೆ ವಿಚಾರಣೆಯಲ್ಲಿ ಪತ್ತೆ ಆಗಿದೆ ಅಂತ ತಿಳಿಸಲಾಗಿದೆ. ರೌಡಿ ಬಳಿ ಮೊಬೈಲ್ ಪಡೆದ ಪ್ರಜ್ವಲ್ ಕೈದಿ ಪ್ರಜ್ವಲ್ ಮೊಬೈಲ್ನಲ್ಲಿ ಮಾತನಾಡುವ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ಪರಿಶೀಲನೆ ಮಾಡಿದಾಗ ವರ್ಷದ ಹಿಂದೆ ನಡೆದ ಕೃತ್ಯ ಇದಾಗಿದೆ. 2025ರ ಸೆಪ್ಟೆಂಬರ್ 24ರಂದು ವಿಚಾರಣಾಧೀನ ಕೈದಿಯಾಗಿದ್ದ ರೌಡಿ ಶೀಟರ್ ಸತೀಶ್ನಿಂದ ಮೊಬೈಲ್ ಪಡ್ಕೊಂಡು ಪ್ರಜ್ವಲ್ ಮಾತಾಡಿದ್ರು. ತಾನು ಸತೀಶ್ನಿಂದ ಮೊಬೈಲ್ ಪಡೆದಿದ್ದನ್ನ ಕಾರಾಗೃಹ ಅಧಿಕಾರಿಗಳಿಗೆ ಪ್ರಜ್ವಲ್ ಹೇಳಿದ್ದಾರೆ ಅಂತ ಉನ್ನತ ಮೂಲಗಳು ಮಾಹಿತಿಯನ್ನು ನೀಡಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವ್ರು ಯೂಸ್ ಮಾಡ್ತಿದ್ದಾರೆ, ನಾನು ಯಾಕೆ ಯೂಸ್ ಮಾಡಬಾರ್ದು? ದರ್ಶನ್ ಯೂಸ್ ಮಾಡಿದ್ದಾರೆ, ಅವ್ರು ಯೂಸ್ ಮಾಡಿದ್ದಾರೆ, ನಾನು ಯಾಕೆ ಮೊಬೈಲನ್ನು ಯೂಸ್ ಮಾಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.